रामाचा वाटपाय सदना संकटी पावावे निर्माणी रक्षावे सुरवंदना जय देव जय मंगल मूर्ती दर्शन मात्रे कामना पूर्ती जय देव लंबोदर पीतांबर परिवर वंदना सरळ तोंडा वक्र तुंड त्रिनयना सात रामाचा वाटपाय सदना संकटी महाराज की जय बोलो श्री सविता महाराज की जय सविता महाराज की जय ಗದಗ ಜಿಲ್ಲಾ ಸವಿತಾ ಸಮಾಜದ ಹೋರಾಟಕ್ಕೆ ಗದಗ ಜಿಲ್ಲಾ ಸವಿತಾ ಸಮಾಜಕ್ಕೆ ಗದಗ ಜಿಲ್ಲಾ ಸವಿತಾ ಸಮಾಜಕ್ಕೆ ಸವಿತಾ ಮಾರ್ಚ್ಗಳಿಗೆ ચોક્કસ सब डिवाइड आगो बोलो जी नेता महाराज के बोलो के आठ वाटर गाड़ी सविता बंधु सविता बंधु सविता बंधु सविता ರಾಮಣ್ಣ ಗುಂಜಾಲರವರ ವೇದಿಕೆಗೆ ಆಹ್ವಾನಿಸಿದೆ. ಯುವಕರಾದ ರಾಮಣ್ಣ ದಯವಿಟ್ಟು ವೇದಿಕೆಗೆ ಆಹ್ವಾನಿಸಿದೆ. ಮುಂದಿನ ಸನ್ಮಾನಕ್ಕೆ ಸಿದ್ಧಬೇಕಾಗಿ ಕೇಳಿಕೊಂಡ್ರೆ ನಮ್ಮೆಲ್ಲರ ಜಿಲ್ಲೆಯ ಸಂಸೇನ ಮಹಾರಾಜ್ ನಾವಿಕ್ ಮರಾಠ ಸವಿತಾ ಸಮಾಜದ ಮಹನೀಯರನ್ನ ಗೌರವಿಸುವಂತಹ ಸಮಯ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಅಧ್ಯಕ್ಷರಾದ ರಾಜು ಮಾನೆಯವರ ವೇದಿಕೆಗೆ ಶ್ರೀ ಗಂಗಪ್ಪ ಸರ್, ಶ್ರೀ ಉದ್ರಿ ಸರ್, ಡಾಕ್ಟರ್ ಬಸವರಾಜ ಬಳ್ಳಾರಿ ಸರ್ ಗೌರವಿಸಬೇಕಾಗಿ ಕೇಳಿಕೊಂಡಿದ್ದೀನಿ. ನಮ್ಮ ಲಕ್ಷ್ಮೇಶ್ವರ ತಾಲೂಕಿನ ಸವಿತಾ ಸಮಾಜದ ಮಹನೀಯರನ್ನ ಮುಂದಿನ ಹಂತದಲ್ಲಿ ಗೌರವಿಸಲಾಗುವುದು. ದಯವಿಟ್ಟು ಆ ಮಹನೀಯರ ಸಿದ್ಧಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಲಕ್ಷ್ಮೇಶ್ವರ ತಾಲೂಕಿನ ಸವಿತಾ ಸಮಾಜದ ಮಹನೀಯರನ್ನ ಮುಂದಿನ ಹಂತದಲ್ಲಿ ಸಮಾಜಕ್ಕೆ ಅನೇಕ ಮಹನೀಯರು ನಮ್ಮ ಶುಭವನ್ನ ಹಾರೈಸೋಣ. ನಮ್ಮ ಲಕ್ಷ್ಮೇಶ್ವರ ತಾಲೂಕಿನ ಹನುಮಂತಪ್ಪ ನಾವಿ ಮುಂದಿನ ಸನ್ಮಾನಕ್ಕೆ ವೇದಿಕೆಗೆ ಆಹ್ವಾನಿಸಿದ್ದೀನಿ. ಅವರು ಕೂಡ ವೇದಿಕೆಗೆ ಆಹ್ವಾನಿಸಿದ್ದೀನಿ. ಬಾಲಸ್ವಾಮಿ ಲಂಕರ್ ಸರ್ ಅವರು ಕೂಡ ಸನ್ಮಾನಕ್ಕೆ ವೇದಿಕೆಗೆ ಆಹ್ವಾನಿಸಿದ್ದೀನಿ. ಪರಮೇಶ್ವರಪ್ಪ ಗುರುಮೂರ್ತಿ ಬಾಬಾದ್ ಅವರ ಸನ್ಮಾನಕ್ಕೆ ವೇದಿಕೆಗೆ ಆಹ್ವಾನಿಸಿದ್ದೀನಿ. ವೆಂಕಟೇಶ್ ನಾವಿ ಲಕ್ಷ್ಮೇಶ್ವರ್ ಶ್ರೀ ವೆಂಕಟೇಶ್ ನಾವಿ ಲಕ್ಷ್ಮೇಶ್ವರ್ ಅವರು ಕೂಡ ವೇದಿಕೆಗೆ ಆಹ್ವಾನಿಸಿದ್ದೀನಿ. ನಮ್ಮ ಶಿರಟ್ಟಿಯ ಬಾಲಕೃಷ್ಣ ಬಾರ್ಬಾರ್ ಅವರು ಕೂಡ ವೇದಿಕೆಗೆ ಆಹ್ವಾನಿಸಿದ ಹಿರಿಯರನ್ನ. ನಾರಾಯಣ್ ಅರೆಪಲ್ಲಿ ಅವರು ಕೂಡ ಸನ್ಮಾನಕ್ಕೆ ಆಹ್ವಾನಿಸಿದ ಹಿರಿಯರನ್ನ. ಶ್ರೀನಿವಾಸ್ ಬಾರ್ಬಾರ್ ನಮ್ಮ ಶಿರಟ್ಟಿಯ ಹಿರಿಯರು. ವೆಂಕಟೇಶ್ ಬಾರ್ಬಾರ್, ಶ್ರೀ ಮಂಜುನಾಥ್ ಅರೆಪಲ್ಲಿ ಪತ್ರಕರ್ತರು ಅವರು ಕೂಡ ವೇದಿಕೆಗೆ ಆಹ್ವಾನಿಸಿದ್ರಿ. ಈರಣ್ಣ ಬಾರ್ಬಾರ್ ಸರ್ಕಾರಿ ನೌಕರರು ಅವರು ಕೂಡ ವೇದಿಕೆಗೆ ಆಹ್ವಾನಿಸಿದ್ರಿ. ಈ ಉಳಿದ ಮಾನ್ಯರು ಮುಂದಿನ ಸನ್ಮಾನಕ್ಕೆ ಸಿದ್ಧಬೇಕಾಗಿ ಕೇಳ್ಕೊಂಡಿದ್ದೀವಿ.
ನಮ್ಮ ಬೆಳಗೆರೆಯ ಸವಿತಾ ಸಮಾಜದ ಹಿರಿಯರನ್ನ ಗೌರವಿಸುವಂತಹ ಸಮಯ. ಎಲ್ಲ ಗೌರವ ಚಪ್ಪಾಳೆ ಮೂಲಕ ನಾವೆಲ್ಲರೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಮುಂದಿನ ಸನ್ಮಾನಕ್ಕೆ ವೇದಿಕೆಗೆ ಆಹ್ವಾನಿಸಿದರೆ ಬೆಳಗ್ಗೆ ಶ್ರೀ ಗಿರಿರಾಜ್ ಗಡಗೂರ್, ನರಸಿಂಹ ಗುರ್ಜಾಲ್, ಶ್ರೀನಿವಾಸ್ ಕೋಟೆಕಲ್, ಸುನೀಲ್ ರಾಜು, ಕೃಷ್ಣ ಬೂದೂರ್, ಗಣೇಶ್ ಕಡ್ಮೂರ್ ಸಮಾಜದ ಅಧಿಕಾರಿಗಳಿಗೆ ವಿನಾಯಕ್ ರಾಜೇಂದ್ರ ಮುಂದಿನ ಸನ್ಮಾನಕ್ಕೆ ವೇದಿಕೆಗೆ ಆಹ್ವಾನಿಸಿದರೆ ಪ್ರಕಾಶ್ ಬೂದೂರ್, ವಿನಾಯಕ್ ಓಕೆ ಸರ್. ಶ್ರೀ ವೆಂಕಟೇಶ್ ಇಲ್ಲಿ ನೋಡಿ ಇಲ್ಲಿ ನೋಡಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಯುವ ನಾಯಕರ ಶ್ರೀ ಕೃಷ್ಣಗೌಡ ಪಾಟೀಲ್ ಸರ್, ಯುವ ನಾಯಕರ ಶ್ರೀ ಕೃಷ್ಣಗೌಡ ಪಾಟೀಲ್ ಸರ್, ಹಾಗೆ ಸರಿ ಅಜಯ್ ಸೈಡ್ ಜಿಲ್ಲಾ ಪಂಚಾಯತಿ ಶ್ರೀ ಉಂಡ್ರಿ ಸಭಾಪರ ವ್ಯವಸ್ಥೆ ಮಾಡಲಾಗಿದ್ದು ಕಾರ್ಯಕ್ರಮದ ನಂತರ ಆ ಪ್ರೀತಿಯ ಅಲ್ಪಾಪರನ ಸ್ವೀಕರಿಸಬೇಕಾಗಿ ಒಂದು ಮಹತ್ವ ಹೊಂದಿರುವಂತಹ ಸಮುದಾಯ ಸವಿತಾ ಸಮಾಜ. ಈ ಸಮುದಾಯದ ಶ್ರೇಷ್ಠ ಗುರುಗಳು ಸವಿತಾ ಮಹರ್ಷಿ ಸಮಾಜಕ್ಕಾಗಿ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗುತ್ತದೆ. ಈ ಕಾರ್ಯಕ್ರಮದ ಆರಂಭವನ್ನ ನಮ್ಮ ಗದಗದ ಪಿಪಿಜಿ ಸಂಗೀತ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ನಾವೇ ನಿರ್ವಹಿಸಿಕೊಡಬೇಕು. ಅಭಿನಂದನೆಗಳನ್ನು ಸಲ್ಲಿಸೋಣ. ನಮ್ಮ
ಪರವಾಗಿ ಜಿಲ್ಲಾ ಪರವಾಗಿ ವೇದಿಕೆ ಆರ್ಥಿಕವಾಗಿ ಗ್ರಂಥ ನೀಡಿದವರಿಗಾಗಿ ಕೇಳುತ್ತದೆ. ಯುವ ನಾಯಕ ಶ್ರೀ ಕೃಷ್ಣ ಕಾಣಿಸಲಿಗೆ ನಮ್ಮ ಗದಗ ಜಿಲ್ಲೆಯ ಜಿಲ್ಲೆಗಳಿಗಾಗಿ ಕೇಳುತ್ತದೆ. ನಮ್ಮ ಗದಗ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು, ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಡಾಕ್ಟರ್ ಬಸವರಾಜ್ ಶ್ರೀ ಬಳ್ಳಾರಿ ಸರ್ ಇದ್ದಾರೆ. ಅವರು ಕೂಡ ವೇದಿಕೆಗೆ ಹನುಮಂತಪ್ಪ ರಾಂಪುರ್ ಸರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರು ಕೂಡ ವೇದಿಕೆಗೆ ಹಾಗೂ ಯುವ ನಾಯಕರಾದ ಕೃಷ್ಣ ಹಬ್ಬದವರನ್ನ ವೇದಿಕೆಗೆ ಆಹ್ವಾನಿಸಿದೆ. ಮೊದಲನೇದಾಗಿ ಎಲ್ರಿಗೂ ಸಂತ ಮಹರ್ಷಿಯ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಹಿರಿಯರಾದಂಥ ಡಾಕ್ಟರ್ ಭಗವತ್ ಕಕ್ಕ ಅವರಿಗೂ ಕೂಡ ನಮಸ್ಕಾರ ತಿಳಿಸುತ್ತಾ, ಎರಡು ಸಮಾಜದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ಒಟ್ಟು ಸಹಿತ ಸಮಾಜದ ಎಲ್ಲ ಬಂಧು ಬಾಂಧವರು ಈ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ತಾಯಂದಿರಿಗೆ ಮತ್ತು ವಿಶೇಷವಾಗಿ ಸಹಾಯ ಸಹಕಾರ ಮಾಡಿದ್ದಾರೆ. ಆದರೆ ಇನ್ನೂ ಕೆಲವೊಂದು ಕೆಲಸಗಳು ಆಗಬೇಕಾಗಿದೆ. ಹಾಗೂ ಉಳಿದ ಹಿರಿಯರು ಅಭಿವೃದ್ಧಿಗೆ ತಮ್ಮದಾದಂತಹ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರ ಸಮ್ಮುಖದಲ್ಲಿ ಅನೇಕ ಸಮುದಾಯಗಳಿಗೆ ಸಹಕಾರವನ್ನ ಸಹಾಯವನ್ನು ನೀಡಿದ್ದಾರೆ. ಈಗ ಪುಷ್ಪ ಅರ್ಪಿಸುವಂತ ಕಾರ್ಯಕ್ರಮ ಚಪ್ಪಾಳೆಗಳನ್ನು ನಾವೆಲ್ಲರೂ ಓಕೆ ಸರ್. ಬರೀ ರೆಡ್ಡಿ ಅವರ ಮುಂದೆ ಸವಿತಾ ಮಹರ್ಷಿ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳೆಸುವ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾರೆ. ಒಂದು ಫೋಟೋ ಹೆಚ್ಚಿಕೊಂಡು ಬರೀ ಎಲ್ಲ ಸಮಾಜದ ಚಿಂತಕರೇ ಹಾಗೂ ಅಧಿಕಾರಿಗಳು ಮನಸ್ಸು ಎಲ್ಲರೂ ಮನಸ್ಸಾಗಿ ನಾವು ಟ್ರೀಟ್ ಮಾಡಬೇಕು. ನಮ್ಮ ವಿಚಾರಗಳು ಏನೇ ಇರ್ಬೋದು ಅದನ್ನು ನಾವು ಮಹರ್ಷಿಯ ಮಗ ಸವಿತಾ ಮಹರ್ಷಿ ಅಂತ ಹೇಳ್ತಾರೆ. ಇದು ನನಗೆ ಹೆಚ್ಚಿಗೆ ಗೊತ್ತಿಲ್ಲ. ಈಗ ಒಂದು ಲಿಖಿತ ಮಾಹಿತಿ ಕೊಟ್ಟು ಪೌರಾಣಿಕ ಹಿನ್ನೆಲೆಯಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ದಕ್ಷ ಬ್ರಹ್ಮನ ಮಗ ಮರೀಚಿಯ ಮತ್ತೆ ಈ ಏನು ಸವಿತಾ ಮಹರ್ಷಿಗಳು ಶಿವನ ಎಡಗಡೆಯಿಂದ ಇದಾಗಿ ಬಂದು ಅವರಿಗೆ ಹಲವಾರು ರೀತಿಯಿಂದ ಹೆಸರಿಂದ ಕರೀತಾರೆ. ನಾಪಿತ ನಾಮಿ